ಇಟ್ಸ್ ಅ ಬಿಗ್ ಡ್ರೀಮ್. ಕಾರ್ಪೊರೇಟರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೋ ಕೆಲಸ ಮುಗೀತು. ಈಗ ಆಫ್ಲೈನ್ ಕ್ಲಾಸ್. ನಾನಿವತ್ತು ನಿಮಗೆ ಹ್ಯಾವ್ ಫಾರ್ಮ್ ಆಫ್ ಪಾಸ್ಟ್ ಕಲಿಸ್ತೀನಿ. ಐ ಆಮ್ ಗೋಯಿಂಗ್ ಟು KB ಆಫೀಸ್. ಬೇಡ ಅಂದರೂ ಕೂಡ ಬರೋಕ್ಕೆ ಮನೆಯಲ್ಲಿ ಕೂತ್ಕೊಂಡ್ರು ಸಹಿತ ಮನೆಯಲ್ಲಿ ಕೂತ್ಕೋತಾ ಇಲ್ಲ. ಆರ್ ಯು ರೆಡಿ? Yes, I am ready. ಇಲ್ಲಂತೂ ನಮ್ಮ ಕೆಲಸ ಆಗಲಿಲ್ಲ. ಕುಣಾಲ್ದ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇದೆ. ಐ ಆಮ್ ರಿಯಲಿ ಅಪ್ಸೆಟ್ ಟುಡೇ. ನೈಟ್ ಒಂದು ರೌಂಡ್ ಹಿಂಗೆ ರೌಂಡ್ ಹಾಕ್ಕೊಂಡು ಸೈನಿಂಗ್ ಆಫ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನೆಕ್ಸ್ಟ್ ವ್ಲಾಗ್. ಇವತ್ತು ನಾನು ವಾಕ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಬೆಳಗ್ಗೆ ವಾಕ್ ಮಾಡ್ತಾ ಇಲ್ಲ, ಯಾಕೆಂದರೆ ನಿನ್ನೆ ಹೇಳಿದಾಗೆ ಭಾಳ ಇಂಪಾರ್ಟೆಂಟ್ ಕೆಲಸ ಒಂದಿತ್ತು ಅಂತ ಹೇಳಿದ್ನಲ್ಲ. ದಟ್ ಈಸ್ ಆಧಾರ್ ಕಾರ್ಡ್ ಮೇಲೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಹಾಕಿಸ್ಕೊಳ್ಳೋದು. ಅದಕ್ಕೋಸ್ಕರ ನಾನು ಅದು ಕಾಲ್ ಮಾಡಿ ಕೇಳಿದಾಗ ಬೆಳಗ್ಗೆ 8 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ರು ನಮ್ಮ ಏರಿಯಾ ಕಾರ್ಪೊರೇಟ್ರು. ಈಸ್ ಪ್ರಿಟಿ ಯಂಗ್ ಆ್ಯಂಡ್ ನನಗಿಂತ ಚಿಕ್ಕವರು, ಕಿಶನ್ ಬೆಳಗಾವಿ ಅಂತ. ಸೊ ಮೈ ಫ್ರೆಂಡ್ ನಾಗರಾಜ್ ಕೊಟ್ಗಿ ಈಸ್ ಟೇಕಿಂಗ್ ಮಿ ಓವರ್ ದೇರ್. ನಾಗರಾಜ್ ಕೊಟ್ಗಿ ಈಸ್ ಸನ್ ಆಫ್ ಮಿಸ್ಟರ್ ಶರಣಪ್ಪ ಕೊಟ್ಗಿ. ಸೊ ಹಿ ಈಸ್ ಇನ್ ಟು ಎಜುಕೇಷನ್ ಇಂಡಸ್ಟ್ರಿ ಫಾರ್ ಕ್ವೈಟ್ ಅ ಲಾಂಗ್ ಟೈಮ್. ಇವತ್ತು ಹೋಗ್ತಾ ಇದ್ದೀನಿ ಅವ್ರ ಜೊತೆಗೆ, ಹೋಗಿ ಸಿಗ್ನೇಚರ್ ತಗೋತೀನಿ. ಆ್ಯಂಡ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಓನ್ ಬಿಲ್ಡಿಂಗ್ ಅಡ್ರೆಸ್ ಆನ್ ಮೈ ಆಧಾರ್ ಕಾರ್ಡ್. ಇಟ್ಸ್ ಅ ಬಿಗ್ ಡ್ರೀಮ್, ಬಿಗ್ ಡ್ರೀಮ್. ಅಂತೂ ಇತ್ತು ಕಾರ್ಪೊರೇಟರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೋ ಕೆಲಸ ಮುಗೀತು. ಈಗ ನಾನು ಫಸ್ಟ್ ಕ್ಲಾಸನ್ನು ಓಪನ್ ಮಾಡ್ತಾ ಇದ್ದೀನಿ. ನನ್ನ ಕ್ಲಾಸ್ ಈಸ್ ಅಟ್ 8 AM to 9 AM. ಆನ್ಲೈನ್ ಕ್ಲಾಸ್ ಅಂತೂ ಮುಗೀತು. ಈಗ ಆಫ್ಲೈನ್ ಕ್ಲಾಸ್, ಚಿಕ್ಕ ಮಕ್ಕಳ ಕ್ಲಾಸ್ ನಾನು ಬರ್ತಾ ಇದ್ದೀನಿ. ಹಲೋ ಎವ್ರಿಬಡಿ, ಗುಡ್ ಮಾರ್ನಿಂಗ್. ಹೌ ಆರ್ ಯು? ವೆರಿ ನೈಸ್. ಸೊ ಟುಡೇ ವಿ ವಿಲ್ ಲರ್ನ್ ಹ್ಯಾವ್ ಫಾರ್ಮ್ ಆಫ್ ಪಾಸ್ಟ್. ನಾನಿವತ್ತು ನಿಮಗೆ ಹ್ಯಾವ್ ಫಾರ್ಮ್ ಆಫ್ ಪಾಸ್ಟ್ ಕಲಿಸ್ತೀನಿ. ನೀವೆಲ್ಲರೂ ಅದಕ್ಕೆ ಎಕ್ಸಾಂಪಲ್ಸನ್ನು ಬರೀಬೇಕು. ಆರ್ ಯು ರೆಡಿ? ಸೇ ಲೌಡ್, ಆರ್ ಯು ರೆಡಿ? ಓಕೆ. ಕೆಳಗಡೆ ಗಾಡಿ ನಿಂದ್ರಿಸಿದ್ರೆ ಈ ಗಿಡದ ಸಲುವಾಗಿ ನನ್ನ ಗಾಡಿ ಡೈಲಿ ಇಷ್ಟು ಇದರ ಮೇಲೆ ಎಲೆಗಳೆಲ್ಲ ಬೀಳ್ತವೆ, ಆದರೆ ತಂಪಾಗಿರುತ್ತೆ. ದಟ್ ಈಸ್ ಓನ್ಲಿ ಒನ್ ಥಿಂಗ್ ದಟ್ ಐ ಕ್ಯಾನ್ ಸೇ. ನಾವು ಐ ಆಮ್ ಗೋಯಿಂಗ್ ಟು KB ಆಫೀಸ್. ಯಾಕೆ ಅಂದರೆ ನಾನು ಒಂದು ಸಲ ಫೋನ್ಪೇನಲ್ಲಿ KB ಬಿಲ್ ತುಂಬಿದ್ದೆ, ಆದರೂ ಸಹಿತ ಅದು ಆ್ಯಡ್ ಆಗಿ ಬರ್ತಾಯಿದೆ ಮತ್ತೆ. ಓಕೆ, ವಾಟ್ ಎವರ್ ವಿ ಹ್ಯಾವ್ ಪೇಡ್ ಆಲ್ಸೋ ಸ್ಟಿಲ್ ಗೆಟಿಂಗ್ ಆ್ಯಡೆಡ್ ಆ್ಯಂಡ್ ಕಮಿಂಗ್. ಆ್ಯಂಡ್ ನೌ ಐ ನೀಡ್ ಟು ಗೋ ಆ್ಯಂಡ್ ಡಿಸ್ಕಸ್ ವಿತ್ ದಿ KB ಆಫೀಸರ್ಸ್ ಆ್ಯಂಡ್ ಆಸ್ಕ್ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಇಸ್ ಆಲ್ ಹ್ಯಾಪ್ನಿಂಗ್. ಲೆಟ್ಸ್ ಸಿ ವಾಟ್ ಶುಡ್ ಬಿ ದ ರೀಸನ್ ಆ್ಯಂಡ್ ಗೆಟ್ ದ ರಿಸಲ್ಟ್ ಔಟ್ ಆಫ್ ಇಟ್. ಈಗ ನಾವು ಹೋಗ್ತಾ ಇದ್ದೀವಿ. ನನ್ನ ಮಗಳು ಎಷ್ಟು ಬೇಡ ಅಂದರೂ ಕೂಡ ಬರೋಕ್ಕೆ ಮನೆಯಲ್ಲಿ ಕೂತ್ಕೊಂಡ್ರು ಸಹಿತ ಮನೆಯಲ್ಲಿ ಕೂತ್ಕೋತಾ ಇಲ್ಲ. ನಾವು ವಿ ಆರ್ ಲಿವಿಂಗ್ ಹರ್ ಇನ್ ಹೌಸ್. ಮನೆಯಲ್ಲಿ ಬಿಟ್ಟು ಹೋಗೋದಂದರೆ ಇಟ್ಸ್ ಅ ವೆರಿ ಬಿಗ್ ಡೀಲ್ ಫಾರ್ ಮೀ. ಓಕೆ, ಮೈ ವೈಫ್ ಈಸ್ ರೆಡಿ ಟು ಡ್ರೈವ್ ಕಾರ್ ರೈಟ್ ನೌ. ಆರ್ ಯು ರೆಡಿ? Yes, I am ready. Good. So we'll go there and fix the issue. ಬಹಳ ಕಡಿಮೆ ಪೆಟ್ರೋಲ್ ಇಟ್ಕೊಂಡು ನಾವು ಗಾಡಿ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಹುಬ್ಳಿಯ ಇಂಡಸ್ಟ್ರಿಯಲ್ ಎಸ್ಟೇಟ್. ಇಲ್ಲಿ ಬಹಳ ಹೋಲ್ಸೇಲ್ ಶಾಪ್ಸು, ಅಥವಾ ಹೋಲ್ಸೇಲ್ ಶಾಪ್ ಅನ್ನೋಂಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಅವೆಲ್ಲ ಇದ್ದಾವೆ. ನೀವು ನೋಡ್ಬೋದು. ಇಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಇದು ಇಂಡಸ್ಟ್ರಿಯಲ್ ಎಸ್ಟೇಟು, ನಿಮ್ಗೆ ಗೊತ್ತಿದೆಯಲ್ಲ, ನಾನು ಹೇಳಿದೆ ಆಗಲೇ. ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಎಲ್ಲ ಇವೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಲ್ಲ ಇವೆ. ನಾವು ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಮೈ ವೈಫ್ ಇಸ್ ಕಮಿಂಗ್. ಹೆವೆಲ್ಸಿಂದ ವೈರ್ ನೋಡ್ಬೋದು ನೀವು, ಕೇಬಲ್. ಇಟ್ಸ್ ಅ ವೆರಿ ಬಿಗ್ ಕೇಬಲ್. ಇಲ್ಲೇ ನಂದು ಇಶ್ಯೂಸ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ನೋಡ್ಬೇಕು ಏನಾಗುತ್ತೆ, ಏನು ಹೇಳ್ತಾರೆ ಕೇಳಬೇಕು. ಇಲ್ಲಂತೂ ನಮ್ಮ ಕೆಲಸ ಆಗಲಿಲ್ಲ. ನಮ್ಮದೇನೋ ನವನಗರ ಆಫೀಸಿಗೆ ಬರುತ್ತಂತೆ. ನವನಗರ ಹೋಗಬೇಕು. ಐ ಡೋಂಟ್ ನೋ ವೇರ್ ಟು ಗೋ ಆ್ಯಂಡ್ ಹೌ ಟು ಡೂ. ನವನಗರ ಆಫೀಸ್ಗಂತೂ ನಾನು ಯಾವತ್ತೂ ಹೋಗಿಲ್ಲ. ಐ ಹ್ಯಾವ್ ಟು ಚೆಕ್ ವೇರ್ ಈಸ್ ನವನಗರ ಆಫೀಸ್ ಆ್ಯಂಡ್ ವಾಟ್ ವಿಲ್ ಬಿ ದ ಇಶ್ಯೂ. ಮುಂದುಗಡೆ ಹೋಗಿ ರೈಟ್ ತೊಗೋಬೇಕು. ರೈಟ್ ತೊಗೊಂಡ್ರೆ ವಿದ್ಯಾನಗರ್ ಶಿರೂರ್ ಪಾರ್ಕ್ ದಾರಿ ಬರುತ್ತೆ. ಕುಣಾಲ್ದ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇದೆ. ಹಿ ಈಸ್ ವೆರಿ ಎಕ್ಸೈಟೆಡ್ ಟು ಸಿ. ಸಿಟ್ ಪ್ರಾಪರ್ಲಿ ಕುಣಾಲ್. ಎಸ್, ಹಿ ಈಸ್ ಗೆಟಿಂಗ್ ಹಿಸ್ ಆಧಾರ್ ಕಾರ್ಡ್ ಅಪ್ಡೇಟೆಡ್. ಐ ಆಮ್ ರಿಯಲಿ ಅಪ್ಸೆಟ್ ಟುಡೇ. ಐ ವಿಲ್ ಟೆಲ್ ಯು ದ ರೀಸನ್. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆ ಅಷ್ಟೊತ್ತಿಗೆ ನಮ್ಮ ಕಾರ್ಪೊರೇಟರ್ ಮನೆಗೆ ಹೋಗಿ ನಾನು ಇಷ್ಟೆಲ್ಲ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿಸ್ಕೊಂಡು ಬಂದು ಗೆಜೆಟೆಡ್ ಆಫೀಸರ್ದು ಫಾರ್ಮ್ ಎಲ್ಲ ತುಂಬ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ನಾನು ಆಫೀಸ್ಗೆ ಹೋಗಿದ್ದೆ. ಭಾಳಷ್ಟು ಲಾಂಗ್ ಕ್ಯೂನಲ್ಲಿ ನಿಂತ್ಕೊಂಡು 2-2.5 ತಾಸು ವೇಟ್ ಮಾಡಿದಾದಮೇಲೆ ನಮ್ಮದು ಫಾರ್ಮು ರಿಜೆಕ್ಟ್ ಆಯಿತು. ಯಾಕೆ ರೀಸನ್ ಅಂತ ಕೇಳ್ತೀರಾ? ಅದರಲ್ಲಿ ಕ್ಲಿಯರಾಗಿ ರಿಟರ್ನ್ ಮಾಡಿದ್ದಾರೆ, ಬರೆದಿದ್ದಾರೆ, ಓವರ್ ರೈಟ್ ಮಾಡೋಂಗಿಲ್ಲ ಅಂತ. ಸೊ ನನ್ನ
ಇದು ಏನು ನಾವು ಅಡ್ರೆಸ್ ಪ್ರೂಫಿಗಾಗಲಿ ಅಥವಾ ಆಧಾರ್ ಕಾರ್ಡ್ ಏನೋ ಒಂದು ಚೇಂಜಸ್ಗೋಸ್ಕರ ನಾವು ಫಾರ್ಮ್ ತುಂಬ್ತೀವಲ್ಲ, ಒಂದು ಅಕ್ಷರ ಕೂಡ ಅದರಲ್ಲಿ ಓವರ್ ರೈಟ್ ಆಗಬಾರ್ದು. ಇದೊಂಥರ ಚೆಕ್ ಮೇಲೆ ಬರ್ದಂಗೆ. ಸೊ ಸ್ವಲ್ಪ ಒಂದು ಅಕ್ಷರ ಓವರ್ ರೈಟ್ ಆಗಿತ್ತು ಅದರಲ್ಲಿ. ಬಿಕಾಸ್ ಆಫ್ ದ್ಯಾಟ್ ಇಟ್ ಈಸ್ ಕಂಪ್ಲೀಟ್ಲಿ ರಿಜೆಕ್ಟೆಡ್. ನನಗೆ ಮತ್ತೊಂದು ಸಲ ಇನ್ನೊಂದು ಸರಿಯಾಗಿ ತಿದ್ಕೊಂಡು ಸರಿಯಾಗಿ ಬರ್ಕೊಂಡು ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿಸ್ಕೊಂಬ ಅಂತ ವಾಪಸ್ ಕಳಿಸಿದ್ರು. ಬ್ಯಾಡ್ ಲಕ್, ವಾಟ್ ಟು ಡೂ, ಐ ಹ್ಯಾಡ್ ಟು ವೇಟ್. ಫಸ್ಟ್ ಏನಿದೆ ಅಂತಂದರೆ ನಂದು ಫಸ್ಟ್ ಆಗಬೇಕು. ನಂದು ಆದಮೇಲೆ ನಂದು ಹೆಂಡತಿ ಮತ್ತು ಮಕ್ಕಳದು ಏನು ಅಪ್ಡೇಟ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಬಟ್ ಲಕ್ಕಿ ಆರ್ ಅನ್ಲಕ್ಕಿ ಹೇಗಂದರೆ, ನನ್ನ ಮಗಳು ಯಾವ ಸ್ಕೂಲಿಗೆ ಹೋಗಂಗಿಲ್ಲ, ಯಾವುದೇ ಕೆಲಸಕ್ಕೂ ಅವಳದು ಆಧಾರ್ ಕಾರ್ಡ್ ಜರೂರತ್ ಇರೋಂಗಿಲ್ಲ. ಅವಳದು ಫಸ್ಟ್ ಆಯಿತು. ರೀಸನ್ ಏನಂದರೆ ಅವಳ ಫಾರ್ಮ್ ಫಿಲ್ಲಿಂಗ್ ಅಪ್ ಕರೆಕ್ಟ್ ಆಗಿತ್ತು, ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ನನ್ನ ಪ್ರಾಬ್ಲಮ್ನಲ್ಲಿ ನನ್ನ ಏನು ಪೇಪರ್ನಲ್ಲಿ ಮಾತ್ರ ಓವರ್ ರೈಟಿಂಗ್ ಆಗಿತ್ತು. ಸೊ ಮೈ ಸಜೆಷನ್ ಫಾರ್ ಆಲ್ ಆಫ್ ಯು, ಭಾಳಷ್ಟು ಟೈಮ್ ತೊಗೊಂಡು ನೀಟಾಗಿ ಬರೆದು 10 ಸಲ ಚೆಕ್ ಮಾಡಿಕೊಂಡು ಈ ಗೌರ್ಮೆಂಟ್ ಡಾಕ್ಯುಮೆಂಟ್ಸದ್ದೆಲ್ಲ ನೀವು ಕೇರ್ಫುಲ್ಲಾಗಿ ಇಟ್ಕೋಬೇಕು ಅಂತ ನನ್ನ ಒಪಿನಿಯನ್. ನೈಟ್ ಒಂದು ರೌಂಡ್ ಹೀಗೆ ರೌಂಡ್ ಹಾಕ್ಕೊಂಡು ಬಂದರೆ ಸಾಕು, ಅದೊಂದು ಏನೋ ಒಂದು ರಿಲೀಫ್. ಹುಬ್ಳಿ ವಿದ್ಯಾನಗರ ಶಿರೂರ್ ಪಾರ್ಕ್ನಲ್ಲಿ ಈ ಥರ ಒಂದು ಮಜಾ ಇರುತ್ತೆ. ಇಲ್ಲಿ ಹಬ್ಬ ಹುಣ್ಣಿಮೆ ಇದ್ದಾಗ ಭಾಳ ಚೆನ್ನಾಗಿ ಯು ವಿಲ್ ಗೆಟ್ ಟು ಸಿ ಸಚ್ ಅನ್ ಅಮೇಝಿಂಗ್ ಔಟ್ಲುಕ್ ಓವರ್ ಹಿಯರ್. ಇಟ್ ವಿಲ್ ಬಿ ಫಿಲ್ಡ್ ವಿತ್ ಗ್ರೇಟ್ ಸಮ್ ಗ್ರ್ಯಾಂಡ್ ಲೈಟಿಂಗ್ಸ್ ಆ್ಯಂಡ್ ಆಲ್. ಸೊ ವಿ ಆರ್ ಬ್ಯಾಕ್, ಮತ್ತೆ ಮರಳಿ ಗೂಡಿಗೆ. ಸೊ ಐ ಆಮ್ ಸೈನಿಂಗ್ ಆಫ್ ಫ್ರಮ್ ಟುಡೇ. We are going to have some cool dinner and then we are signing off.